ರುಕ್ಮಿಣಿ 6ನೆಯ ಭಾಗ. ಶ್ರೀಕೃಷ್ಣನು ರುಕ್ಮಿಣಿಯ ಬಳಿಗೆ ಒಬ್ಬನೇ ಬರ್ತಾನೆ. ಆದರೆ ಶಿಶುಪಾಲನು ರಥಗಳೊಂದಿಗೆ, ಆನೆಗಳು, ಕುದುರೆಗಳು, ಬಂಧು ಮಿತ್ರರು ಇವೆಲ್ಲದರೊಂದಿಗೆ ಗರ್ವದಿಂದ ಕೂಡಿ ಬರ್ತಾನೆ. ಯಾಕೆ ಅಂತಂದರೆ ಹೀಗೆ ಶ್ರೀಕೃಷ್ಣನಿಗೆ ವ್ಯತಿರೇಕವಾಗಿ ಬಂದಾಗ ಮಾತ್ರ ಕೃಷ್ಣನು ವಧಿಸ್ತಾನೆ ಅಂತ ಹೇಳಿ ತಿಳ್ಕೊಂಡಿರ್ತಾನೆ. ಆಗಲೇ ಶಾಪ ವಿಮೋಚನೆಯಾಗಿ ವೈಕುಂಠವನ್ನು ಸೇರಬಹುದು ಅಂತ ತಿಳಿದಿರ್ತಾನೆ. ರುಕ್ಮಿಣಿಯು ಕಳಿಸಿದ ಅಗ್ನಿದ್ಯೋತನು ಇನ್ನೂ ಹಿಂದಿರುಗಿ ಬರಲಿಲ್ಲ ಅಂತ ಹೇಳಿ ಚಿಂತಿಸತೊಡಗ್ತಾಳೆ. ಇಂತಹ ಸಂದರ್ಭಗಳು ನಮಗೂ ಎದುರಾಗುತ್ತವೆ. ಆಗ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ಆಂದೋಲನದಿಂದ ಗೋವಿಂದನು ಬರುವನೋ ಇಲ್ಲವೋ ಅಂತ ಅಂದ್ಕೊಳ್ತಾಳೆ. ಹೀಗೆ ವಯಸ್ಸಾದಂತೆ ಇತರ ವಿಷಯಗಳ ಬಗ್ಗೆ ಚಿಂತಿಸದೆ ಕೇವಲ ಭಗವಂತನನ್ನು ಚಿಂತಿಸಬೇಕು. ಗೋವಿಂದನು ಬರುವನೋ ಇಲ್ಲವೋ ಅಂತ. ಅದೇ ತಪಸ್ಸು. ಆದ್ದರಿಂದ ಎದುರಾದ ಪರಿಸ್ಥಿತಿಯನ್ನು ಎದುರಿಸುವುದೇ ಜೀವನ. ಇಲ್ಲಿ ರುಕ್ಮಿಣಿಯು ಪತ್ರವನ್ನು ಬರೆದು ತಪ್ಪು ಮಾಡಿದನೋ ಏನೋ, ಗೋವಿಂದನು ಅನ್ಯತಾ ಭಾವಿಸಿದನೋ ಏನೋ ಅಂತ ಹೇಳಿ ತಳಮಳಗೊಳ್ತಾಳೆ. ಗ್ರಹಸ್ಥಿತಿ ಎದುರಾಗದಾಗ ನಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಳ್ಬೇಕು ಅಂದ್ಕೊಳ್ಳುತ್ತಾ ಅಗ್ನಿದ್ಯೋತನಿಗೆ ವಯಸ್ಸಾಯಿತು, ಆದ್ದರಿಂದ ಮಾರ್ಗಾಯಾಸವಾಗಿರಬಹುದು ಅಥವಾ ಈ ವೇಳೆಗೆ ಮನೆಗೆ ಬಂದಿರಲೂಬಹುದು ಅಂತ ತನಗೆ ತಾನೇ ಮನಸ್ಸನ್ನು ನಿಯಂತ್ರಿಸಿಕೊಂಡು ತಾಯಿ ಪಾರ್ವತಿಯನ್ನು ಕಾಪಾಡು, ರಕ್ಷಿಸು ಅಂತ ಪ್ರಾರ್ಥಿಸ್ತಾಳೆ. ಆಗಲೇ ಭಗವಂತನು ಆಗಮಿಸಿದನು.